ಇನ್ನು ಮದ್ದೂರು ಬಳಿಕ ಚಿತ್ರದುರ್ಗದಲ್ಲೂ ಕೂಡ ಗಣೇಶ ವಿಸರ್ಜನೆ ವೇಳೆ ಜಟಾಪಟಿ ಮುಂದುವರಿತು. ಹಿಂದೂ ಗಣಪತಿ ಶೋಭಾಯಾತ್ರೆಯಲ್ಲಿ ಡಿಜೆಗೆ ಅವಕಾಶ ಕೊಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಏನಾದರೂ ಅನಾಹುತ ಆದರೆ ಸರ್ಕಾರವೇ ಕಾರಣ ಅಂತಲೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಮಾಡಿದ್ರಿಂದ ಮದ್ದೂರಿನಲ್ಲಿ ಕೋಮು ಕಿಚ್ಚು ಭುಗಿಲೆದ್ದಿತ್ತು. ಸದ್ಯ ಮದ್ದೂರು ಗದ್ದಲ ಸ್ವಲ್ಪ ತಣ್ಣಗಾಗಿದೆ. ಇದರ ಬೆನ್ನಲ್ಲೇ ಇದೀಗ ಚಿತ್ರದುರ್ಗದಲ್ಲಿ ಜಟಾಪಟಿ ಶುರುವಾಗಿದೆ. ಚಿತ್ರದುರ್ಗದಲ್ಲಿ ಕೋಮು ಕಿಡಿ ಹೊತ್ತಿಲ್ಲ, ಆದ್ರೆ ಸರ್ಕಾರದ ರೂಲ್ಸ್ ವಿರುದ್ಧ ಹಿಂದೂ ಸಂಘಟನೆಗಳು ಬೀದಿಗಿಳಿದಿವೆ. ಚಿತ್ರದುರ್ಗದಲ್ಲಿ ಮಹಾಗಣಪತಿ ಶೋಭಾಯಾತ್ರೆಗೆ ಡಿಜೆ ನಿರ್ಬಂಧ. ಸರ್ಕಾರದ ಕ್ರಮ ಖಂಡಿಸಿ ಬಿಜೆಪಿ ಹಿಂದೂ ಸಂಘಟನೆಗಳ ಪ್ರೊಟೆಸ್ಟ್. ಕೋಟೆನಾಡು ಚಿತ್ರದುರ್ಗದಲ್ಲಿ ಕಳೆದ 18 ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ನೇತೃತ್ವದಲ್ಲಿ ಹಿಂದೂ ಮಹಾಗಣಪತಿ ಉತ್ಸವ ಆಯೋಜಿಸಲಾಗುತ್ತಿದೆ. ಅದ್ದೂರಿ ಶೋಭಾಯಾತ್ರೆಗೆ ಲಕ್ಷಾಂತರ ಜನ ಸೇರೋದು, ಡಿಜೆ ಸೌಂಡ್ಗೆ ಹೆಜ್ಜೆ ಹಾಕೋದು ನಡ್ಕೊಂಡು ಬಂದಿದೆ. ಆದ್ರೆ ಈ ವರ್ಷ ಜಿಲ್ಲಾಡಳಿತ ಡಿಜೆ ಬಳಸದಂತೆ ನಿರ್ಬಂಧ ವಿಧಿಸಿದೆ. ವಿಶ್ವ ಹಿಂದೂ ಪರಿಷತ್ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ಗೆ ಜಿಲ್ಲೆ ಪ್ರವೇಶಿಸದಂತೆ ನಿರ್ಬಂಧ ವಿಧಿಸಲಾಗಿದೆ. ಹೀಗಾಗಿ ಹಿಂದೂಗಳನ್ನ ಹತ್ತಿಕ್ಕೋ ಕೆಲಸ ಸರ್ಕಾರ ಮಾಡ್ತಿದೆ ಅಂತ ಹಿಂದೂ ಪರ ಸಂಘಟನೆಗಳು ನಿನ್ನೆ ಪ್ರತಿಭಟನೆ ನಡೆಸಿದವು. ಹಿಂದೂ ಮಹಾಗಣಪತಿ ಮಂಟಪದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಸಾಗಿತು. ಬಿಜೆಪಿ ನಾಯಕರಾದ ಗೋವಿಂದ ಕಾರಜೋಳ, ಛಲವಾದಿ ನಾರಾಯಣಸ್ವಾಮಿ, ಶಾಸಕ ತಿಪ್ಪಾರೆಡ್ಡಿ, ರೇಣುಕಾಸ್ವಾಮಿ, ರವಿಕುಮಾರ್ ಸೇರಿ ಪ್ರತಿಭಟನೆಗೆ ಸಾಥ್ ಕೊಟ್ರು. ಅನಾಹುತವಾದ್ರೆ ಅದಕ್ಕೆ ಸರ್ಕಾರವೇ ಹೊಣೆ ಎಂದ ಬಿಜೆಪಿ ನಾಯಕರು. ಡಿಜೆಗೆ ಅನುಮತಿ ಕೊಡಲೇಬೇಕು ಅಂತ ಪಟ್ಟು ಹಾಕಿರೋ ಬಿಜೆಪಿ ನಾಯಕರು ಹಿಂದೂ ಹಬ್ಬಗಳ ಸಂಭ್ರಮ ಕಳೆಯೋದೇ ಜಾತ್ಯತೀತತೆನಾ? ಜಾತ್ಯತೀತತೆ ಅಂದ್ರೆ ಮುಸ್ಲಿಮರ ಜಪ ಮಾಡೋದಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೊದಲಿಂದ ಏನ್ ನಡೀತಿತ್ತು, ಕಳೆದ ವರ್ಷ ಏನ್ ನಡೆದಿದೆ ಅಷ್ಟನ್ನು ಮಾಡ್ಲಿ. ಅವರು ಕಳೆದ ವರ್ಷ ಏನ್ ನಡೆದಿದೆ ಅಷ್ಟನ್ನು ಮಾಡ್ಲಿ. ಮತ್ತೆ ಏನೋ ಅನಾಹುತ ಆಗ್ಬಿಡ್ತದಂತಂದ್ರೆ ನೀವ್ ಯಾಕಿದ್ದೀರಿ? ಅದನ್ನೆಲ್ಲ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ, ಮಾಡಿ. ನೀವು ಡಿಜೆಗೆ ಅವಕಾಶವನ್ನು ಕೊಡಲೇಬೇಕು. ಯಾಕೆ ನಾವೇನು ಶವಯಾತ್ರೆ ಮಾಡಬೇಕಾ? ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾರೆ, ತುಷ್ಟೀಕರಣದ ಪರಾಕಾಷ್ಠೆಯಲ್ಲಿ ಈ ಸರ್ಕಾರ ಮೆರಿತಾ ಇದೆ. ಒಂದು ರೀತಿಯಲ್ಲಿ ಔರಂಗಜೇಬ್ ಸರ್ಕಾರ ಇದು. ಈ ಮಧ್ಯೆ ಚಿತ್ರದುರ್ಗದಲ್ಲಿ ಗಣೇಶೋತ್ಸವ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಮಾತನಾಡಿದ ಯತ್ನಾಳ್, ಚಿತ್ರದುರ್ಗ ಜಿಲ್ಲೆ ಪಾಕಿಸ್ತಾನ ಅಲ್ಲ, ರಾಜ್ಯದಲ್ಲಿ ಔರಂಗಜೇಬ್ ಸರ್ಕಾರ ಇದ್ದಂತಿದೆ ಅಂತ ಹರಿಹಾಯ್ದ್ರು. ಈಗ ಕರ್ನಾಟಕದಲ್ಲಿ ಒಂದು ಔರಂಗಜೇಬನ ಸರ್ಕಾರ ಇದ್ದಂಗಿದೆ. ಇವತ್ತ ಹಿಂದೂ ನಮ್ಮ ಕಾರ್ಯಕರ್ತರು ಶರಣ ಪಂಪ್ವೆಲ್ ಅವರಲ್ರಿ, ಅವರಿಗಾಗಲಿ ಹಿಂದೂ ನಾಯಕರಿಗಾಗಲಿ ಪ್ರವೇಶ ನಿರ್ಬಂಧ ಮಾಡಿದ್ದೇನು ಪಾಕಿಸ್ತಾನ ಅಲ್ಲ ಚಿತ್ರದುರ್ಗ. ಇಂದು ಮದ್ದೂರಿಗೆ ಶಾಸಕ ಯತ್ನಾಳ್ ಭೇಟಿ. ಮದ್ದೂರಿನಲ್ಲಿ ನಿನ್ನೆ ಬಿಜೆಪಿ ನಾಯಕರು ಅಬ್ಬರಿಸಿದ್ದಾಯಿತು. ಇಂದು ಸಂಜೆ ಯತ್ನಾಳ್ ಮದ್ದೂರಿಗೆ ಭೇಟಿ ನೀಡಲಿದ್ದಾರೆ. ಗೃಹ ಸಚಿವರು ಮದ್ದೂರು ಗಲಭೆ ಸಣ್ಣ ಘಟನೆ ಅಂದಿದ್ದು ಬೇಜವಾಬ್ದಾರಿ ಹೇಳಿಕೆ. ರಾಜ್ಯದಲ್ಲಿ ವಿಪಕ್ಷವೇ ಇಲ್ಲ ಅಂತ ಕುಹಕವಾಡಿರೋ ಯತ್ನಾಳ್ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳಿದ ಶಾಸಕ ಸಂಗಮೇಶ್ಗೂ ತಿವಿದಿದ್ದಾರೆ. ಏನೋ ಸಣ್ಣ ಪುಟ್ಟ ಘಟನೆ ಆಗಿದೆ, ಅವ್ರಿಗೆ ಯಾವುದು ಘಟನೆ ಭಾಳ ಭೀಕರ ಅನ್ನೋದೇ ಗೊತ್ತಾಗಲಾಗಿತ್ತು. ಯಾಕಂದರೆ ಅವರು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಇಟ್ಟು ಬೇಜವಾಬ್ದಾರಿತವಾಗಿ ಇವತ್ತು ಮಾತಾಡ್ತಾ ಇದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅಂತೂ ಅವ್ರ ಬ್ರದರ್ಸ್ನೇ ಕಲ್ಲು ಹೋಗದವ್ರು ಯಾರು? ಅವ್ರ ಬ್ರದರ್ಸ್ನೇ. ಎಲ್ಲ ಹೊಂದಾಣಿಕೆ. ರಾತ್ರಿ ಪೂಜ್ಯ ತಂದೆಯವರು ಅವ್ರ ಮಕ್ಕಳೆಲ್ಲ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಊಟ ಮಾಡ್ತಾರೆ, ಮುಂಜಾನೆ ಸಿದ್ದರಾಮಯ್ಯ ಮನೆಯಲ್ಲಿ ಟಿಫಿನ್ ಮಾಡ್ತಾರೆ. ಮತ್ತು ಅವರು ಮಾತಾಡೋದು ದಮ್ಮಂತರೂ ಇಲ್ಲ. ಅದಕ್ಕೆ ನಾ ಸಂಗಮೇಶ್ವರ್ಗೆ ಹೇಳ್ತೀನಿ, ತಕ್ಷಣ ಇಸ್ಲಾಂ ಧರ್ಮಕ್ಕೆ ಸೇರ್ರಿ. ಅದಟ್ಟು ಒಂದು ಹಿಂದೂ ಧರ್ಮದ ಒಂದು ಕ್ರಿಮಿಕೀಟ ಹೊರಗೆ ಹೋದಂಗೆ ಆಗ್ತದೆ. ಪುನೀತ್ ಕೆರೆಹಳ್ಳಿ 36ನೇ ಬಾರಿ ಬಂಧನ. ನಿನ್ನೆ ಮದ್ದೂರಿಗೆ ತೆರಳಬೇಕಿದ್ದ ಪುನೀತ್ ಕೆರೆಹಳ್ಳಿಯನ್ನ ಬೆಂಗಳೂರಿನ ಬಸವನಗುಡಿ ಪೊಲೀಸರು ಬಂಧಿಸಿದ್ರು. ಆದ್ರೆ ಇದರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರೋ ಪುನೀತ್ ಕೆರೆಹಳ್ಳಿ, ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ನನ್ನನ್ನು 36ನೇ ಬಾರಿ ಬಂಧಿಸಿದ್ದಾರೆ, ಯಾವುದೇ ರೀತಿ ನೋಟಿಸ್ ನೀಡದೆ ಅರೆಸ್ಟ್ ಮಾಡಿರೋದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಪೋಸ್ಟ್ ಮಾಡಿದ್ದಾರೆ.
ಮದ್ದೂರು ಗಲಭೆ ಟೀಕಿಸೋ ಬರದಲ್ಲಿ ಬಿಜೆಪಿ ಶಾಸಕ ಮುನಿರಾಜು ಭಯೋತ್ಪಾದಕರು ಅಂದ್ರೆ ಮುಸ್ಲಿಮರು ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಮದ್ದೂರು ಗಲಭೆ ಬಗ್ಗೆ ಆರ್ ಅಶೋಕ್, ಸಿಟಿ ರವಿ ಮತ್ತಿತರ ನಾಯಕರ ವಾಗ್ದಾಳಿ ಮುಂದುವರೆದಿದೆ. ವಿರೋಧಿ ನಿಲುವನ್ನು ತಗೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ಯಾವುದೇ ಕಾರಣದಲ್ಲೂ ನಾವು ನಿಮ್ಮನ್ನ ಕ್ಷಮಿಸಲ್ಲ. ನಮ್ಮ ಪರವಾಗಿ ಇರಬೇಕು, ನಮಗೆ ನ್ಯಾಯವನ್ನು ಕೊಡಬೇಕು, ದುಷ್ಕರ್ಮಿಗಳ ಮೇಲೆ ಕೇಸನ್ನು ದಾಖಲು ಮಾಡಬೇಕು, ಗುಂಡ ಆಕ್ಟನ್ನು ಹಾಕ್ಬೇಕು ಅಂತ 5% ಇದ್ದಾಗಲೇ ಈ ನಮೂನೆ ಬಾಲ ಬಿದ್ದವರು 50% ಆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಕ್ಕಾಗತ್ತಾ? ಮಕ್ಕಳು ಮೊಮ್ಮಕ್ಕಳು ಬದುಕಬೇಕಾ ಬೇಡವೋ? ಮಧುರಮ್ಮನ ಪೂಜೆ ಆಗ್ಬೇಕೋ ಬೇಡವೋ? ಉಗ್ರ ನರಸಿಂಹನ ಪೂಜೆ ಆಗ್ಬೇಕೋ ಬೇಡವೋ? ಗಣೇಶನ ಮೆರವಣಿಗೆ ಆಗ್ಬೇಕೋ ಬೇಡವೋ? ಆಗಬೇಕು ಅಂತಂದ್ರೆ ನಾವೆಲ್ಲ ಒಂದು. ಒಟ್ಟಾರೆ ಮದ್ದೂರು ಗಣೇಶ ಗಲಾಟೆ ನಡುವೆ ಇದೀಗ ಚಿತ್ರದುರ್ಗದಲ್ಲಿ ಡಿಜೆಗಾಗಿ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಹೋರಾಟಕ್ಕಿಳಿದಿವೆ. ಸರ್ಕಾರ ಪರ್ಮಿಷನ್ ಕೊಡುತ್ತಾ ಅನ್ನೋದೇ ಪ್ರಶ್ನೆ. ಮಂಡ್ಯದಿಂದ ದಿಲೀಪ್ ಚೌಡಳಿ ಜೊತೆ ಜಗದೀಶ್, ಟಿವಿ9 ತುಮಕೂರು.